ಬ್ಯೂಟಿಫುಲ್ ವ್ಯೂ ನೋಡಬೇಕು ಅಂದ್ರೆ ಸೊ ಡೆಸ್ಟಿನೇಷನ್ ರೀಚ್ ಆದ್ವಿ. ಟ್ರಯಲ್ ಆಯಿತು. ನಮ್ಮ ವೆಹಿಕಲ್ಸ್ ಎಲ್ಲ ಇಲ್ಲಿ ನಿಂತಿದ್ದಾವೆ. ಆ್ಯಂಡ್ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ನೋಡಬೇಕು ಅಂದರೆ ಈ ಥರ ಇರಬೇಕು. ಸೊ ದಿಸ್ ಈಸ್ NS 200 ರೀಸೆಂಟ್ ಮಾಡಲ್ ಇದು 2025. ಸೊ ಅವನದು 2025ನೇ. ಸೊ ನಂದು ಒಬ್ಬಂದೇನೆ 2020 ಕೋವಿಡ್ ಬೈಕು. ಸೊ ಲಾಸ್ಟ್ ವೀಡಿಯೋದಲ್ಲಿ ಬೈಕ್ದು ವೀಡಿಯೋ ಸಪ್ರೇಟಾಗಿ ಮಾಡ್ತೀನಿ. ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ಒಂದು ರಿವ್ಯೂ ಕೊಡಬೇಕು. ಇವನು ಯಾಕಾದ್ರೂ ರೈನ್ ಕೋಟ್ ಹಾಕೋ ಬಂದು ಈಗ ಸುತ್ತ ಬಿದ್ದವನೆ. ಏಯ್ ನನ್ನ ಮಗನೇ ನಿಂಗೆ ಅಲ್ಲೇ ಹೆಣ್ಣು ನೋಡಕ ಹೋಯ್ತವ್ರೆ, ಕೂದ್ಲಂಗೆ ರೆಡಿ ಮಾಡ್ಕೊತ ನೋಡು. ನೀನು ಹೆಣ್ಣು ನೋಡಕ ಹೋಯ್ತವ್ರೆ. ಮತ್ತೆ ಇವರು ಕ್ಯಾಸ್ಟ್ ಅವರು ಸಿಗೋದು ನಮ್ದು 90% ಮೇಲ್ ಫಾಲೋವರ್ಸ್ ಕಣೋ. ಏನು ವರ್ಕೌಟ್ ಆಗಲ್ಲ. 99 ನಂದು ಏನ ಮೇಲ್ ಫಾಲೋವರ್. ಎಲ್ಲ ಹಾಯ್ ಹೇಳ್ಬಿಡ್ರು. ಅಲ್ಲೇ ಹೋಗಿಲ್ಲ, ಇಲ್ಲೇ ಇಟ್ ಮಾಡೋಣ. ತಮ್ಮೆಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ಐ ಆಮ್ ಯುವರ್ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಅಂತ. A few moments later. ಹೇಳ್ತಾರೆ ಅಂದ್ರೆ ದುಡ್ಡಿರೋರು ವೇಸ್ಟ್ ಮಾಡಕ್ಕೆ ಹಿಂಗೆ ಅಂತ ಗೊತ್ತಾಗಲ್ಲ. ಅಂದ್ರೆ ಇವ್ರಿಬ್ರು ನೋಡಿ ಕಲಿಬೇಕು. ಇವ್ರಿಗೆ ದುಡ್ಡು ಇದ್ಬಿಟ್ರೆ ಗಾಡಿ ಆಫ್ ಮಾಡೋದೇ ಮರ್ತ್ ಬಿಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದೇ ದುಡ್ಡಿರೋ ಪ್ರಾಬ್ಲಮ್ ಇದು. ಅಣ್ಣಂಗೂ ದುಡ್ಡು ಐತೆ ನೋಡಿ. ನಾನು ಎಷ್ಟು ಕ್ಲೀನ್ ಆಗಿ ಆಫ್ ಮಾಡಿ ಬಂದಿದ್ದೀನಿ ನೋಡಿ. ಇಲ್ಲಿ ಗಾಡಿ ಆನ್ ಮಾಡಿ ಬಂದವನೇ ಅಣ್ಣ ನೋಡಪ್ಪ. ಅಲ್ಲಿ ಹೆಡ್ಲೈಟ್ ಆನ್ ಮಾಡಿ ಗಾಡಿ ಗೊತ್ತಾಗ್ಬೇಕು ನಾವ್ ಇದೀವಿ ಅಂತ ಬಂದಿದ್ದಾನೆ. ಸಿಗ್ನಲ್ ಈಗ ಆನೆ ಬರ್ತಾ ಇದೆ. ಮುಖ ನೋಡ್ಕೊತಾರಿ ಹೆಂಗೇನೆ 360. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇವಳನ್ ಕೇಳು, ಅವಳು ಹೇಳ್ತಾಳೆ. ಇಲ್ಲೇ ನಿಂತಿದ್ದ ನಾನು ಕೇಳಿಸ್ಕೊಂಡೆ ಕಣ. ಸೊ ಅಣ್ಣ ಈ ಕ್ರಾಸ್ ಆಗಿರೋದು ಆನೆ ಹಂಗಂದ್ರೆ ತಾನೆ ಈ ತರ ದುಡ್ಡು ಇದ್ದಿ ಹಿಂಗೆ ವೇಸ್ಟ್ ಮಾಡೋದು ನಾವೊಂಚೂರು ಕಲಿಬೇಕಲ್ಲ. बहन डर गई, बहन डर गई, बहन. ನಾಗಿನ್ ಹೂ मैं नागिन. ಬ್ಯೂಟಿಫುಲ್ ವ್ಯೂ ನೋಡ್ಬೇಕು ಅಂದ್ರೆ ಈ ತರ ಇರ್ಬೇಕು. ಏನಂತೀರ ಅವರು? ಕ್ರೇಜಿ ಬ್ರದರ್. ತೋರ್ಸೋಣ. ಕ್ರೇಜಿ ಬ್ರದರ್. ಚೆನ್ನಾಗಿದೆ. ಸೊ ಹಿಂಗಿದೆ. ಸೊ ಐ ಥಿಂಕ್ ವಾಯ್ಸ್ ಅಷ್ಟು ಕ್ಲೀನಾಗಿ ಕೇಳಿಸ್ತಿಲ್ಲ ಅಂತ ಈ ಗಾಳಿಗೆ. ಹೆಲ್ಮೆಟಿಗೆ ಹಾಕಿದ್ದೀನಿ ಅಂತ ಕ್ರಿಂಜ್ ಅನ್ಕೋಬಿಡಿ. ಬಟ್ ಇದೊಂದು ಬೆಸ್ಟ್ ಜುಗಾಡು. ಇಲ್ಲ ಇನ್ನೂ ಇದೆ. ಕಾಡ್ ದಾರಿ ಇಲ್ಲಿ ಹಿಂಗ್ ಹೋದ್ರೆ ಎಂಥ ವ್ಯೂ ಪಾಯಿಂಟ್ ಇರುತ್ತೆ ಅಂದ್ರೆ ಶಕೆ ಗುರು. Ready for the view, guys? Oh boy. Let you people also enjoy it, guys. Play. ಮಗ ಇಲ್ಲಿ ಸಗದಾಗೈತೆ. ನಾನಾ ನೀನಾ
ಟ್ರೈಲ್ ಕಂಪ್ಲೀಟ್ ಆಯಿತು, ಎಕ್ಸ್ಪ್ಲೋರ್ ಮಾಡಿದ್ವಿ, ಒಳ್ಳೆ ಲೊಕೇಶನ್ ಕ್ಯಾಪ್ಚರ್ ಆಯಿತು, ಒಳ್ಳೆ ವ್ಯೂ ಕೂಡ ಕ್ಯಾಪ್ಚರ್ ಆಯಿತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ತನೆಯವರೇ ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ಮನೆಗೆ ಹೋಗಿ ಮನ್ಸಿಲ್ಲ ಮಗ. ಟೆಂಟ್ ಬಟ್ ತಂದ್ಬಿಟ್ಟಿದ್ದೀವಿ. ವ್ಯೂ ಸಖತ್ತಾಗಿತ್ತು, ಏನು ಹೇಳಿ ವ್ಯೂ ಸಖತ್ತಾಗಿತ್ತು. ವ್ಯೂ ಚೆನ್ನಾಗಿತ್ತು, ಪ್ಲಸ್ ಬೆಟ್ಟ ಕ್ಲೀನ್ ಇದೆ. ಆಮೇಲೆ ಆನೆಗಳು ಜಸ್ಟ್ ಮಿಸ್ ಅಲ್ಲಿ ಹೌದು. ಕಾಣಿಸ್ಲಿಲ್ಲ. ಹೇಳಿದ್ರೆ ನಮ್ಮ ಹುಡುಗ ಏನಿಲ್ಲ ಏನೇ ಹಾಕೋಣ ಅಷ್ಟೇ, ಏನಂತೀರಾ? ನಮ್ಮ ಹುಡುಗ ಏನೇ ಹಾಕೋಣ ಆನೆಗೆ ಅಷ್ಟೇನೆ. ಹೌದು, ನಿಜಾನೇ. ಸಿಂಧು ಅವರೇ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಇಂಗ್ಲೀಷ್ ಹೊಡೀರಿ ಅಂತ ಯಾರು ಕೇಳಲಿಲ್ಲ. ಆಫ್ ಆಯ್ತು ಅನ್ಕೋತೀನಿ. ಓಕೆ, ಸುಪ್ರಜಿತ್ ನೀವೇನು ಹೇಳ್ತೀರಾ? ಹೆಂಗಿತ್ತು ಇವತ್ತು ಸಂಡೇ ರೈಡ್? ಒಳ್ಳೆ ವ್ಯೂಗಳು ಮಾತ್ರ. ಕಷ್ಟಪಟ್ಟು ಅಲ್ಲಿ ಜಾರೋ ಮಣ್ಣಿಂದ ಎಲ್ಲ ಬಂದಿದ್ರು, ಜಾರ್ತಿದ್ರು ಮಣ್ಣು, ಬೈಕಲ್ಲಿ ಬಂದಿದ್ದು ಒಳ್ಳೆ ವ್ಯೂ. ಆ ವ್ಯೂ ಪಾಯಿಂಟ್ ಅಲ್ಲಿ ಮಾತ್ರ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೊಕೇಶನ್ ರಿವೀಲ್ ಮಾಡಲ್ಲ ನಾವು. ಸಾರಿ ಗೈಸ್. ಬರಂಗಿದ್ರೆ ದಯವಿಟ್ಟು. ಅದೇ ಒಂದು ಕೇಳಬೇಕು ತಾನೆ, ನಾನು ಲೊಕೇಶನ್ ಹೇಳೋಣ ಅಂತ ಅನ್ಕೊಂಡೆ, ಏನಕ್ಕೆ ಬೇಡ ಅಂತ ಹೇಳ್ತಾರೆ ಅದು? ಏನಕ್ಕೆ ಅಂದ್ರೆ ದೇರ್ ಆರ್ ಮೆನಿ ಎಜುಕೇಟೆಡ್ ಪೀಪಲ್ ಆರ್ ಇರ್ರೆಸ್ಪಾನ್ಸಿಬಲ್. ಯಾರು ಬಂದ್ಬಿಟ್ಟು ಈ ಜಾಗ ಕ್ಲೀನ್ ಆಗಿ ಇಟ್ಕೋಬೇಕು, ಇದು ಹೆಂಗಿದೆಯೋ ಹಂಗೆ ಬಿಟ್ಟು ಹೋಗ್ಬೇಕು ಅನ್ನೋ ಮನ್ಸಿರಲ್ಲ. ಓಕೆ, ಆದ್ರಿಂದ ನಾವು ಹೇಳಲ್ಲ. ಯಾವುದೇ ಲೊಕೇಶನ್ ಹುಡ್ಕಿದ್ರು ನಾವು ಹೇಳಲ್ಲ. ಬರಂಗಿದ್ರೆ ಕಮೆಂಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಓಕೆ, ಯಾಕೆ ಕರ್ಕೊಂಡು ಹೋದ್ರೆ ನಮ್ಮ ಜವಾಬ್ದಾರಿ ಇರುತ್ತೆ. ನೀವು ಎಸ್ಬಿಟ್ಟು ಹೋಗ್ತೀರಾ ಅಂದ್ರೆ ನಾವು ಅದನ್ನ ಎತ್ಕೊಳಕ್ ನಾವಿರ್ತೀವಿ. ನಿಮ್ಗೆ ಅಷ್ಟು ಥರ ಮನ್ಸಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಯಾರಿಗೂ ಹೇಳಲ್ಲ. ಓಕೆ, ದಟ್ ಈಸ್ ಮೈ ಪರ್ಸನಲ್ ಒಪಿನಿಯನ್. ಬೇರೆಯವರು ಹುಡ್ಕಂಗಿದ್ರೆ ಹುಡ್ಕಿ, ಗೂಗಲ್ ಫ್ರೀ ಆಗಿದೆ. ಓಕೆ, ಸೊ ಈ ಜಾಗಕ್ಕೆ ನಾವೇ ಇರೋರು. ನಾನು ಹೇಳ್ತೀನಿ, ಈ ಜಾಗಕ್ಕೆ ನಾವೇ ಒಬ್ರು ಇರೋರು. ನಾವು ಬಂದಾಗ ಒಂದು ಕಾರು ವಿಚ್ ಒನ್ ಬಿಗ್ ಫ್ಯಾಮಿಲಿ, ಅದು ಬಿಟ್ರೆ ನಾವು 4 ಜನ ಬಂದಿದ್ವಿ. ದೇವಸ್ಥಾನ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ತುಂಬಾ ಕ್ಲೀನ್ ಆಗಿದೆ. ಇದೊಂದಿಷ್ಟು ಜಾಗ ಬಿಟ್ರೆ ಇನ್ನ ಮೇಲ್ಗಡೆ ಎಲ್ಲ ತುಂಬಾ ಕ್ಲೀನ್ ಆಗಿದೆ. ಹೌದು. ಸೊ ಈ ಸ್ಯಾಂಕ್ಟಿಟಿನ ಹಂಗೆ ಮೇಂಟೈನ್ ಮಾಡಲ್ಲ ಸುಮಾರು. ಆ ಮೈಂಡ್ ಸೆಟ್ ಇರಲ್ಲ, ಬರ್ಬೇಕು ಜಾಲಿಯಾಗಿ ಹೋಗ್ಬೇಕು, ಮಜಾ ಮಾಡ್ಬೇಕು, ಕಲ್ಸ್ಕೋಬೇಕು ಅಂತ ಈ ತರ ಮೈಂಡ್ ಸೆಟ್ ಇಟ್ಕೊಂಡ್ ಬರ್ತಾರೆ. ನನಗೆ ಆ ತರ ಇಷ್ಟ ಅಲ್ಲ. ಹೌದು, ನಾ ಬಂದ್ರೆ ಆ ಜಾಗ ನಾನ್ ಬಂದಾಗ ಹೆಂಗಿತ್ತು ಹಂಗೆ ಬಿಟ್ಟು ಹೋಗ್ಬೇಕು ಅಂತ ನಂದೊಂದು ರೆಸ್ಪಾನ್ಸಿಬಿಲಿಟಿ. ಗಾಟ್ ಇಟ್. ಸೊ ಹೊರಡೋಣ ನೆಕ್ಸ್ಟ್ ವ್ಯೂ ಪಾಯಿಂಟ್ಗೆ. ರೆಡಿ ಗೈಸ್? ಹೌಸ್ ದ ಜೋಶ್? ಆಫ್ ರೋಡ್ ಹೆಂಗಿತ್ತು? ಸೂಪರ್ ಆಗಿ. ಯಾರ್ದು ಏನು ಹೇಳಲ್ಲ. ಆಫ್ ರೋಡ್ ಅಂತ ನಂದು ಈ ಗಾಡಿದು ಈ ತರ ಸ್ಲಿಪ್ಪರಿ ಆಫ್ ರೋಡ್ ಫಸ್ಟ್ ಟೈಮು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸ್ವಲ್ಪ ಟೈರ್ ಜಾರ್ದಂಗೆ ಆಯ್ತು. ದಟ್ ಈಸ್ ಅಂದ್ರೆ ಮಡ್ಡೆಲ್ಲ ಅಷ್ಟು ಸ್ಲಿಪ್ಪರ್ ಇದೆ. ಸೊ ಈ ಗಾಡಿದು ಅಷ್ಟೇನೆ. ಸೊ ಅಣ್ಣ ಇನ್ನೊಂದು ಹೇಳ್ಬೇಕು, ಬಟ್ ಚೆನ್ನಾಗಿದೆ ಮಗ. ಸ್ವಲ್ಪ ಸ್ಲಿಪ್ಪರ್ ಇದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಿಧಾನಕ್ಕೆ ಬಂದ ಅಂದ್ರೂ ಬಂದ್ಬಿಡ್ಬೋದು ಆರಾಮಾಗಿ. ಆದ್ರೂ ಅಣ್ಣ ಮತ್ತೊಂದ್ಸಲ ಬಿದ್ದವ್ರೆ. ಬಂದಿರೋದಕ್ಕೆ ಸ್ವಲ್ಪ ಸ್ಲಿಪ್ಪರಿ ಅದು ಇದು ಇದೆ. ಬೇರೆ ಟೈಮಲ್ಲಿ ಬಂದ್ರೆ ಆ ಥರ ಎಲ್ಲ ಏನಿರಲ್ಲ. ಆದ್ರೆ ಅಣ್ಣ ಒಂದ್ಸಲ ಬಿದ್ರು ಮತ್ತೆ. ನಾನು ಅಫ್ಕೋರ್ಸ್ ನಾವು ಅದೇನು ನಮ್ದು ಬೋಣಿ ಆಗ್ಬೇಕು. ಬೋಣಿ ಆಗ್ಬೇಕು. ಜಾಸ್ತಿ ಏನೋ ಆಗಿಲ್ಲ ಗಾಡಿಗೆ. ಲೆಫ್ಟ್ ಸೈಡ್ ಒಂಚೂರು ಸ್ಕ್ರಾಚ್ ಆಗಿದೆ ಅಷ್ಟೇನೆ. ಸೊ ನನ್ನ ಗಾಡಿ ಏನಿಲ್ಲ, ಬೀಳಂಗ್ ಆಯ್ತು, ಆದ್ರೆ ಕಂಟ್ರೋಲ್ ಮಾಡ್ಕೊಂಡೆ. ಸೊ ಐ ಹ್ಯಾವ್ ಡನ್ ಲೆಗ್ಸ್. ನನ್ನ ಹೈಟ್ ಇದು ಸ್ವಲ್ಪ. ಯಾ, ಕರೆಕ್ಟ್. ಒಂದು ಸ್ವಲ್ಪ ಕಾಂಪ್ಲೇನ್ ಕುಡಿ ಆಗುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಈಗ ರಾಯಲ್ ಎನ್ಫೀಲ್ಡಿಗೆ ಶಿಫ್ಟ್ ಆಗಿದ್ದೀನಿ ಒನ್ಸ್ ಅಗೇನ್ ಟು ಗೆಟ್ ಎ ಬ್ಯೂಟಿಫುಲ್ ವ್ಯೂ. ವಾಯ್ಸ್ ಏನಾಯ್ತಪ್ಪ? ಹಲೋ ವೀಕ್ಷಕರೇ, ಸೊ ಮೇಕೆದಾಟಕ್ಕೆ ಬಂದಿದ್ವಿ. ಇಲ್ಲಿ ಎಲ್ಲೂ ಅಲೋ ಮಾಡ್ತಿರ್ಲಿಲ್ಲ, ಗಾಡಿನ ಹಿಂಗೋ ಜುಗಾಡ್ ನೋಡಿ ಒಳಗೆ ತಗೊಬಂದಿದ್ದೀವಿ. ಸೊ ಇವನ್ನ ತೋರಿಸ್ತೀನಿ. ಇದರಲ್ಲಿ ವ್ಯೂ ಇನ್ನೊಂದೋದ್ರೆ ಪಾರ್ಕಿಂಗ್ ಇದೆ ಅಷ್ಟೇ, ಅದು ಬಿಟ್ಟರೆ ಇಲ್ಲಿ ಬೇರೆ ಇನ್ನೇನು ಇಲ್ಲ. ಸೊ ತನಿ, ಎನಿ ಲಾಸ್ಟ್ ವರ್ಡ್ಸ್ ಫ್ರಮ್ ಯು? ಫೋನಲ್ಲಿ ಫುಲ್ ಗುಂಗಾಗ್ಬಿಟ್ಟಿದ್ದಾನೆ. ಏನು ಮಾಡ್ತಿದ್ಯೋ ತನಿ? ಎನಿ ಲಾಸ್ಟ್ ವರ್ಡ್ಸ್ ಫ್ರಮ್ ಯು? ಹೌ ವಾಸ್ ದ ರೈಡ್? ಆ್ಯಂಡ್ ದ ರೈಡ್ ವಾಸ್ ಗ್ರೇಟ್ ಟು ಎಂಡ್ ಗ್ರೇಟ್ ಸಾರೋಸ್, ಬಟ್ ಎಂಡ್ ಆಫ್ ದ ಡೇ ಏನು ಮಾಡೋಕ್ಕಾಗಲ್ಲ. ಚಿಂತೆ ಅನ್ನೋದು ಮನ್ಸಿಂಗೆ ಇದ್ದಿದ್ದೆ, ಅದನ್ನು ತೆಗೆದು ಬಿಸಾಕೋಕ್ಕಾಗಲ್ಲ.
ಸೋ ಫಾರ್ ಇಟ್ ವಾಸ್ ಅ ಗ್ರೇಟ್ ಡೇ, ಗ್ರೇಟ್ ರೈಡ್. ಬಟ್ ಒಳ್ಳೆ ಲೊಕೇಶನ್ ಸಿಕ್ತು. ಅಲ್ಲ ಇವತ್ತು ಚೆನ್ನಾಗಿತ್ತು, ಆಫ್ ರೋಡ್ ಮಾಡಿದ್ವಿ. ವ್ಯೂ ನಿಮಗೆ ವ್ಲಾಗ್ಸಲ್ಲಿ ನೋಡಿದ್ರೆ ವ್ಯೂನ ಕರೆಕ್ಟಾಗಿ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಹೌದು. ವ್ಯೂ ಇಷ್ಟ ಆಗಿದ್ರೆ ನಮಗೆ DM ಮಾಡಿ ನಾವು ಕರ್ಕೊಂಡು ಹೋಗ್ತೀವಿ. ಎಕ್ಸಾಕ್ಟ್ಲಿ. ಸೊ ಎಲ್ಲೋ ಕಾಣಿಸ್ತೈತೆ, ಎಲಿಫೆಂಟ್ ಅಂತಿದ್ದಾರೆ. ಸೊ ದಟ್ಸ್ ಇಟ್ ಫಾರ್ ದ ಸಂಡೇಸ್ ವ್ಲಾಗ್. ಆ್ಯಂಡ್ ಈಗ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಯಿತು, ಕನ್ನಡದಲ್ಲಿ ಹೇಳ್ಬೇಕಾ? ಸರಿ, ಇವತ್ತಿನ ಬ್ಲಾಗ್ ಇಷ್ಟೇನೆ. ಸೊ ಸಂಡೇ ರೈಡ್ ಕಂಪ್ಲೀಟ್ ಆಯಿತು ನಂದು. ಇಷ್ಟ ಮಾಡೋ ಇದನ್ನ ಒತ್ತಿ ಇನ್ನೊಬ್ರಿಗೆ ಕಳ್ಸೋ ಬಟನ್ ಒತ್ತಿ, ನಿಮಗೆ ಟೈಪ್ ಮಾಡಕ್ ಒಂದು ಬಟನ್ ಇರುತ್ತೆ ಅದನ್ನು ಒತ್ತಿ. ಸೊ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟೈಪ್ನ ಏನಂತಾರೆ ಇದೇ ಥರ ಇನ್ನು ವ್ಯೂಸ್ಗಳು ಮತ್ತು ಇದೇ ಥರ ಇನ್ನೂ ಕಂಟೆಂಟ್ಗಳು ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಪದ ದಿ ರಶ್ ಪೈಲಟ್, ಸೈನ್ಸ್ ಆಫ್ TRP Motovlogs signing off. ಅಷ್ಟೇ.